ಸಿಲಿಕಾನ್ ಸಿಟಿಯಲ್ಲಿ ಕಸದ ಸಮಸ್ಯೆ ಮತ್ತೆ ಉಲ್ಬಣಗೊಂಡಿದೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲೂ ಕಸದ ಸಮಸ್ಯೆ ತಾಂಡವವಾಡ್ತಿದೆ. ಯೂನಿವರ್ಸಿಟಿಯ ಎಲ್ಲೆಂದರಲ್ಲಿ ಬರೀ ರಾಶಿ ರಾಶಿ ಕಸ ಬಿದ್ದಿದೆ. ಕಸ ಮುಕ್ತಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಹರಸಾಹಸ ಪಡ್ತಾ ಇದೆ. ವಾಕಿಂಗ್ಗೆ ಅಂತ ಬರುವಂತ ಸಾರ್ವಜನಿಕರು ಕಸ ಎಸ್ದೋಗ್ತಾ ಇದ್ದಾರೆ. ಕಸ ಬಿಸಾಕಿರೋದ್ರಿಂದ ವಿವಿ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ವಿಶ್ವವಿದ್ಯಾಲಯದಲ್ಲಿನ ರಾಶಿ ರಾಶಿ ಕಸ ತೆರವು ಕಾರ್ಯ ನಡೀತಾ ಇದೆ. ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಂದ ಕಸ ಮುಕ್ತಿಗೆ ಸಿದ್ಧತೆ ನಡೀತಾ ಇದೆ. ಕೆಲವರಿಗಂತೂ ಪರಿಜ್ಞಾನನೇ ಇರಲ್ಲ. ವಾಕಿಂಗ್ ಬರ್ತಾರೆ, ಅಲ್ಲೇ ಕಸ ಎಸ್ತೋಗ್ತಾರೆ. ನೋಡಿ, ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಆಮೇಲೆ ಈ ರಾಶಿ ರಾಶಿ ಕಸಗಳನ್ನು ತೆರವುಗೊಳಿಸುವಂಥ ಕಾರ್ಯ ಕೂಡ ನಡೀತಾ ಇದೆ. ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಕಸ ಮುಕ್ತಿಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆಮೇಲೆ ಕೆಲವರಿಗಂತೂ ಬೆಂಗಳೂರಲ್ಲಿ ನಿಜವಾಗ್ಲೂ ಒಂದು ಬೇಸಿಕ್ ಸೆನ್ಸ್ ಅನ್ನೋದು ಕೂಡ ಇರಲ್ಲ. ವಾಕಿಂಗ್ ಮಾಡ್ತಾ ಇರ್ತಾರೆ. ಈಗ ಇಲ್ಲಿ ಯೂನಿವರ್ಸಿಟಿಲಿ ಇಷ್ಟೆಲ್ಲ ಕಸ ಹಾಕಿರ್ತಾರೆ. ಈ ಯಾವುದನ್ನ ಏರಿಯಾಗಳಿಗೆ ಹೋಗಿ ಅಲ್ಲೂ ಅಷ್ಟೇ ಬೆಳಗಿನ ಜಾವನೇ ಬರ್ತಾರೆ, ಬೈಕಲ್ಲಿ ಇಟ್ಕೊಂಡು ಬಂದು ಯಾರ್ಯಾರ ಮನೆಗೋ ಎಸ್ತೋಗ್ತಾ ಇರ್ತಾರೆ. ಅದಕ್ಕೆ ಕಡಿವಾಣ ಹಾಕಬೇಕು. ಈಗ ಕಸದ ಸಮಸ್ಯೆಗೆ ನಮ್ಮ NSS ಆಗಿರ್ಬೋದು, ನಮ್ಮ ವಿದ್ಯಾರ್ಥಿಗಳು ಯಾವಾಗಲೂ ಎವ್ರಿ 15 ಡೇಸಿಗೆ ಒಂದ್ಸಲ ಕ್ಲೀನ್ ಮಾಡ್ತಾ ಇರ್ತಾರೆ. ನಮ್ಮ ಕ್ಯಾಂಪಸ್ಸು ನಮ್ಮ ವಿದ್ಯಾರ್ಥಿಗಳಿಂದಾಗ್ಲಿ ನಮ್ಮ ಸ್ಟಾಫ್ಗಳಿಂದಾಗ್ಲಿ ಆ ಕಸ ಜನರೇಟ್ ಆಗ್ತಾ ಇಲ್ಲ. ಇದೇನಾಗ್ತಾ ಇದೆ, ವಾಕಿಂಗಿಗೆ ಬರೋರೆಲ್ಲ ಬೆಳಿಗ್ಗೆ ಕಸ ತಂದು ಇಲ್ಲಿ ಎಸ್ತೋಗ್ತಾರೆ, ವೆಹಿಕಲಲ್ಲಿ ಹೋಗೋರು ಎಸ್ತೋಗ್ತಾರೆ. ಈ ಥರದ್ದು ನಮಗೆ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದ ನಿನ್ನೆ ಸಹ ನಮ್ಮ ಬಿಸ್ಲರಿ ಇಂಟರ್ನ್ಯಾಷನಲ್ ಒಟ್ಟಿಗೆ ನಮ್ಮ ಎನ್ವೈರನ್ಮೆಂಟಲ್ ಸೈನ್ಸ್ ಅವರು ಒಂದು ಒಡಂಬಡಿಕೆ ಮಾಡಿಕೊಂಡು ಅವರು ಎಲ್ಲ ಕಡೆ ಬಿನ್ ಇಟ್ಟಿದ್ದಾರೆ. ಆ ಬಿನ್ನನ್ನು ಫಿಕ್ಸ್ ಮಾಡಿದ್ದಾರೆ. ಯಾವುದಾದ್ರೂ ಪ್ಲಾಸ್ಟಿಕ್ ಅದು ಇದ್ರೆ ಬಿನ್ನಿಗೆ ಹಾಕಿದ್ರೆ ಅವರು ಎವ್ರಿ ಡೇ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಈ ವಿಶ್ವವಿದ್ಯಾಲಯದ ಒಳಗಡೆ ಅದನ್ನ ತಡಿಲಿಕ್ಕೆ ನಮ್ಮ ಸೆಕ್ಯೂರಿಟಿ ಪರ್ಸನಲ್ಸಿಗೂ ನಾವು ಹೇಳಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಮಾನಿಟರ್ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಸಹಕಾರನೂ ಇದರಿಂದ ಬೇಕು. ಈಗ ಕಸದ ಸಮಸ್ಯೆಗೆ ನಮ್ಮ NSS ಆಗಿರ್ಬೋದು, ನಮ್ಮ ವಿದ್ಯಾರ್ಥಿಗಳು ಯಾವಾಗಲೂ ಎವ್ರಿ 15 ಡೇಸಿಗೆ ಒಂದ್ಸಲ ಕ್ಲೀನ್ ಮಾಡ್ತಾ ಇರ್ತಾರೆ. ನಮ್ಮ